ಕುಂಭರಾಶಿ. ಈ ದಿನ ಶುಭ ಕೆಲಸಕ್ಕಾಗಿ ಧನವ್ಯಯ, ಮಂಗಳ ಕೆಲಸಕ್ಕಾಗಿ ದೂರ ಪ್ರಯಾಣ, ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಯೋಗವೂ ಇದೆ. ಮಾಡುವ ಕರ್ತವ್ಯಗಳು ನಿಧಾನಗತಿಯಾಗುವಂತಹ ಲಕ್ಷಣ. ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಆಹಾರ ಪದ್ಧತಿಯನ್ನು ಸಮರ್ಪಕವಾದ ಸಮಯಕ್ಕೆ ಅವಲಂಬಿತರಾಗಿರಬೇಕು. ವ್ಯಾಪಾರಸ್ಥರಿಗೆ ಈ ದಿನ ಉತ್ತಮ ಲಾಭದಾಯಕ. ಕ್ಷೇತ್ರ ದರ್ಶನ ಮಾಡುವ ಯೋಗಗಳು ಉಂಟಾಗುತ್ತೆ. ಕುಂಭರಾಶಿಯವರು ಈ ದಿನ ಮಾಡಬೇಕಾದದ್ದು ಪಂಚಾಕ್ಷರಿ ಜಪದಿಂದ ಮನೆಯಲ್ಲಿ ಬಿಲ್ವಪತ್ರೆ ಅರ್ಚನೆಯನ್ನು ಶಿವನಿಗೆ ಮಾಡುವುದರಿಂದಲೂ, ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದಲೂ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಮೀನರಾಶಿ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಸುಧಾರಿಸಿಕೊಳ್ಳುವ ಅವಕಾಶ. ಭೂಮಿ ಖರೀದಿ, ವಾಹನ ಖರೀದಿ, ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ಎದುರಾಗುತ್ತೆ. ಅಥವಾ ನಿಂತಹ ಮನೆಯ ಕೆಲಸ ಮರುಪ್ರಾರಂಭ ಮಾಡುವಂತಹ ಅವಕಾಶವು ಈ ದಿನ ನಿಮ್ಮ ಪಾಲಿಗಿದೆ. ಸಾಲ ಪಡೆದುಕೊಳ್ಳುವಂತಹ ದಿನ, ಅಭಿಷ್ಟ ಫಲಗಳನ್ನು ಪಡೆಯುವಂತಹ ದಿನ, ಮೇಲಾಧಿಕಾರಿಗಳಿಗೆ ಸ್ಥಾನ ಪ್ರಮೋಷನ್ ಆಗುವಂತಹ ಸಾಧ್ಯತೆ, ಅಭಿಷ್ಟ ಫಲ, ಆತ್ಮೀಯರಿಂದ ಧನ ಸಹಾಯ ದೊರಕುವಂತಹ ಅವಕಾಶದ ವಾರ್ತೆ ಮೀನರಾಶಿಯವರಿಗೆ ಬಹುತೇಕವಾಗಿ ಶುಭ ಇದೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಶನಿದೇವರ ಆರಾಧನೆ. ಎಳ್ಳೆಣ್ಣೆಯನ್ನು ತಲೆ ನಿವಾರಣೆ ಮಾಡಿ ಶಿವ ದೇವಸ್ಥಾನಕ್ಕೋ ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಟು ಕ್ಷೇತ್ರ ಸಂಬಂಧಪಟ್ಟ ಸೇವೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.